ಹಾಯ್, ಎಲ್ರಿಗೂ ಸ್ವಾಗತ. ಇವತ್ತಿನ ಒಂದು ಈ ಸ್ಮಾಲ್ ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ಅಂತಂದರೆ ತಮ್ಮನೇಲ ಅಂದರೆ ಫೋಟೋದಲ್ಲಿ ನೋಡಿರೋ ಥರ ನೀವು ನಿಮ್ಮ ಫೋಟೋದಲ್ಲಿ ಇರುವಂಥ ಆಬ್ಜೆಕ್ಟ್ ಆಗಿರ್ಬೋದು ಅಥವಾ ಹ್ಯೂಮನ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ನೀವು ರಿಮೂವ್ ಮಾಡ್ಬೋದು. ಅಂದರೆ ಯಾವ ಥರ? ಸೊ ಅದೊಂದು ಬೆಸ್ಟ್ ಟೂಲ್ ಇದೆ. ಸೊ ನೀವು ಆ ಟೂಲ್ಗೆ ಹೋಗಿ ಆ ಫೋಟೋನ ಅಪ್ಲೋಡ್ ಮಾಡಿ ನಿಮಗೆ ರಿಮೂವ್ ಮಾಡಬೇಕಾಗಿರುವಂತಹ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ರಿಮೂವ್ ಮಾಡಿದ್ರೆ ಅದು ರಿಮೂವ್ ಆಗುತ್ತೆ ವಿತೌಟ್ ಬ್ಯಾಕ್ಗ್ರೌಂಡ್ ಎಡಿಟ್ ಆಗಿದೆ. ಸೊ ಅದು ಯಾವುದಪ್ಪ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ವಿಡಿಯೋನ ಫುಲ್ಲಾಗಿ ನೋಡಿ, ಅದು ಯಾವ ಥರ ಅನ್ನೋದನ್ನು ನಿಮಗೆ ಗೊತ್ತಾಗತ್ತೆ. ಸೊ ಯಾರೆಲ್ಲ ಈ ವಿಡಿಯೋನ ಮೊದಲಿಗೆ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಆರ್ ಎಜುಕೇಟ್ ಅಂತ. ಇದರಲ್ಲಿ ನಿಮಗೆ ಎಲ್ಲ ಯೂಸ್ಫುಲ್ ಆದಂತಹ ವಿಡಿಯೋಸ್ ನಿಮಗೆ ಸಿಗುತ್ತೆ. ವೆಬ್ ಡಿಸೈನ್ ಆಗಿರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಸೊ ಜನರಲ್ ವರ್ಕ್ಸ್ ಆಗಿರ್ಬೋದು, ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಅಮೆಝಾನಿಂದ ಯಾವ ಥರ ನೀವು ಮನೆಯಲ್ಲೇ ಕೆಲಸ ಮಾಡ್ಕೊಂಡು ದುಡಿಬೋದು, ಸೊ ಅದೆಲ್ಲ ನಿಮಗೆ ಸಿಗುತ್ತೆ. ಆಟೋಕ್ಯಾಡ್ ಆಗಿರ್ಬೋದು, ಕೋರಲ್ ಡ್ರಾ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋಸು ನಾನು ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಎಂಡ್ವರೆಗೂ ನೋಡಿದ ಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲಿಗೆ ಒಂದು ಇಮೇಜ್ ಇದೆ ನಮ್ಮ ಹತ್ರ. ಸೊ ಯಾವುದಾದ್ರೂ ಒಂದು ಇಮೇಜ್ ಇದೆ. ಸೊ ಆ ಇಮೇಜ್ ಮೇಲ್ಗಡೆ ಒಂದು ಇಮೇಜನ್ನು ನಾವು ಡೌನ್ಲೋಡ್ ಮಾಡೋಣ ಗೂಗಲ್ ಕಡೆಯಿಂದ. ಯಾವುದೋ ಒಂದು ವೆಬ್ ಡಿಸೈನ್ ಅಂತ ಹಾಕ್ಬಿಟ್ಟು ಒಂದು ಇಮೇಜನ್ನು ತಗೊಳ್ಳೋಣ. ಯಾವುದಾದ್ರೂ ಒಂದು ಇಮೇಜನ್ನು ತಗೊಳ್ಳೋಣ. ಲಾರ್ಜ್, ಓಕೆ. ಸೊ ಯಾವುದೋ ಒಂದು ಇಮೇಜ್ನ ತಗೊಳ್ಳೋಣ. ಸೊ ಇದೇ ಇಮೇಜ್ನ ತಗೊಳ್ಳೋಣ. ಯಾವುದು ಓಕೆ, ಇದೇ ಇರಲಿ. ಇದೇ ಇಮೇಜ್ನ ತಗೊಳ್ಳೋಣ. ಸೇವ್ ಇಮೇಜ್ ಆ್ಯಸ್. ಸೊ ನಾನು ಇಮೇಜನ್ನು ಡೆಸ್ಕ್ಟಾಪಲ್ಲಿ ಸೇವ್ ಮಾಡಿಕೊಂಡು, ಸೊ ಬಿಟ್ ಮ್ಯಾಪ್ ಇದೆ ಇದು. ಆ್ಯಕ್ಚುಲಿ JPG ಅಥವಾ ಯಾವುದಾದ್ರೂ ಬೇಕಾಗುತ್ತೆ. ಸೊ ಇದು ಇಮೇಜ್ ಇದೆ. ಆ್ಯಕ್ಚುಲಿ ಕ್ಲಿಯರ್ ಆಗಿಲ್ಲ, ಲೋಡಿಂಗ್ ಆಗ್ತಾ ಇದೆ. ಬೇರೆ ಯಾವುದಾದ್ರೂ ಒಂದು ಇಮೇಜ್. ಸೊ ಈ ಇಮೇಜನ್ನ ಸೇವ್ ಮಾಡ್ಕೊಳ್ಳೋಣ. ಸೇವ್ ಇಮೇಜ್ ಆಸ್. ಸೊ ದಿಸ್ ಈಸ್ ಆಲ್ಸೋ ಬಿಟ್ ಮ್ಯಾಪ್. ಸೊ ಲೆಟ್ಸ್ ಟ್ರೈ. ಬಿಟ್ ಮ್ಯಾಪ್ ಏನಾದರೂ ಆಗುತ್ತೆ ಅಂತ ನೋಡೋಣ. ನಾನು ಟ್ರೈ ಮಾಡಿಲ್ಲ ಆ್ಯಕ್ಚುಲಿ. ಸೊ ನೋಡೋಣ. ಸೇವ್ ಆದಮೇಲೆ ನೀವು ಒಂದು ವೆಬ್ಸೈಟ್ ಇದೆ. ಸೊ clear.picture ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಇಲ್ಲಿ ಹೋದ್ಮೇಲೆ ನೀವು ನಿಮ್ಮ ಇಮೇಜನ್ನು ಅಪ್ಲೋಡ್ ಮಾಡಿ. ಸೊ ಈ ಥರ ಬಂತು. ಇದರಲ್ಲಿ ನೀವು ಏನಾದರೂ ರಿಮೂವ್ ಮಾಡಬೇಕಪ್ಪ ಅಂತಂದರೆ, ಸೊ ಇವಾಗ ಇಲ್ಲೊಂದು ಕಾಪಿ ಕಪ್ ಇದೆ. ಸೊ ಇದನ್ನು ನಾನು ರಿಮೂವ್ ಮಾಡಬೇಕು. ಸೊ ಇಲ್ಲಿ ನೋಡಿದ್ರಲ್ಲ, ರಿಮೂವ್ ಆಯಿತು. ಸೊ ಅದೇ ಥರ ಕಾಪಿ ಕಪ್ಪನ್ನು ಫುಲ್ ಕಂಪ್ಲೀಟಾಗಿ ಸೆಲೆಕ್ಟ್ ಮಾಡಿಕೊಂಡು ಲೆಟ್ಸ್ ಸಿ. ಸೊ ಇದೇ ಥರ ನಿಮ್ಗೆ ಯಾವ ಅಂದರೆ ಯಾವ ಆಬ್ಜೆಕ್ಟ್ ನಿಮಗೆ ಬೇಡದೇ ಇರೋ ಆಬ್ಜೆಕ್ಟನ್ನು ನೀವು ಈಸಿಯಾಗಿ ರಿಮೂವ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನನಗೆ ಬೇಡದೇ ಇರೋ ಆಬ್ಜೆಕ್ಟ್ಸ್ನ ನಾನು ಇಲ್ಲಿ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಲೈವ್ ಆಗಿ ನೋಡ್ಬೋದು. ಸೊ ಇದು ನನಗೆ ಇಲ್ಲಿ ಬೇಡ. ಸೊ ಈ ಥರ ನೀವು ನಿಮಗೆ ಬೇಡದಿರೋ ಇಮೇಜಸನ್ನು ನೀವು ಇಲ್ಲಿ ಏನು ಮಾಡ್ಬೋದು, ರಿಮೂವ್ ಮಾಡ್ಕೋಬೋದು. ಇಮೇಜಲ್ಲಿ ಯಾವುದು ಬೇಡದೇ ಇರೋದು ಇಲ್ಲಿ ನೋಡ್ಬೋದು.
ಸೊ ನಿಮಗೆ ಬೇಕಾದಂಥ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಷ್ಟು ಫ್ರೆಂಡ್ಸ್, ಇದರಲ್ಲಿ ನೀವು ಎಷ್ಟು ಬೇಕಾದರೂ ಜೂಮ್ ಮಾಡಿಕೊಂಡು ನಿಮಗೆ ಬೇಡದೇ ಇರೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿಕೊಂಡು ಆಟೋಮೆಟಿಕಲಿ ಅದು ರಿಮೂವ್ ಆಗುತ್ತೆ. ಸೊ ಇಷ್ಟು. ಸೊ ತುಂಬ ಚೆನ್ನಾಗಿದೆ ವೆಬ್ಸೈಟು. ಇದರಲ್ಲಿ ನಾನು ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನಾದರೂ ನೀವು ಸ್ವಲ್ಪನಾದರೂ ಕಲ್ತಿದ್ರೆ ವಿಡಿಯೋನ ಲೈಕ್ ಮಾಡಿ. ಈ ಟೂಲ್ ಬಗ್ಗೆ ನಿಮಗೆ ಯೂಸಸ್ ಇದ್ದರೆ ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.